ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಲ್ಲಮ್ಮ, ಅವಳು ನಿಮ್ಮಿಬ್ಬರನ್ನ ಬರೋಕ್ಕೆ ಹೇಳ್ತಿದ್ದಾಳೆ ಅಂದಮೇಲೆ ಅವಳು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳಂತ ಅಲ್ವಾ? ಮನೆಯಲ್ಲಿ ಬೇರೆ ಯಾರನ್ನಾದ್ರೂ ಬರೋಕ್ಕೆ ಹೇಳ್ಬೋದಿತ್ತಲ್ವ? ನಾನಿದ್ದೀನಿ, ಚಿಕ್ಕಪ್ಪ, ಅಭಿ, ನಾವೆಲ್ಲರೂ ಇದ್ದೀವಿ. ಆದರೆ ಬರೀ ನಿಮ್ಮಿಬ್ಬರನ್ನೇ ಬರೋಕ್ಕೆ ಹೇಳ್ತಿದ್ದಾಳೆ. ನನಗೂ ಅದೇ ಡೌಟು. ಆ ಶಾರ್ವರಿಗೆ ಖಂಡಿತವಾಗ್ಲೂ ಬೇರೆನೇ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ನೋಡಿ, ಅವಳು ಏನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದೆಲ್ಲ ಏನೂ ಆಗೋದಿಲ್ಲ, ನಮಗೇನೂ ಆಗಲ್ಲ. ಅವಳಿಗೆ ಮನೆಯವರೆಲ್ಲರೂ ಒಟ್ಟಿಗೆ ಬಂದರೆ ತಾನು ಸಿಕ್ಕಾಕೋತೀನಿ ಅನ್ನೋ ಭಯ. ಅದಕ್ಕೆ ನಮ್ಮಿಬ್ರನ್ನ ಮಾತ್ರ ಹೇಳಿದಾಳೆ. ನೀವು ಯಾರೂ ಆತಂಕ ಪಡಬೇಡಿ, ನಾವು ಹುಷಾರಾಗಿ ಹೋಗಿ ಮೀರನ್ನ ವಾಪಸ್ ಕರ್ಕೊಂಬರ್ತೀವಿ. ನೋಡಿ, ಈ ಸಮಯಕ್ಕೆ ನಮ್ಮ ಮೀರ ನಮ್ಮ ಕೈಗೆ ಸಿಗಬೇಕು ಅಷ್ಟೇ. ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಮ್ಮ ಜೊತೆ ರಾಧಾ ಇರೋವರೆಗೂ ಅವಳು ನಮಗೇನು ಮಾಡಲ್ಲ. ಅವ್ರು ನಮ್ಮ ಮುಂದೆ ಇಟ್ಕೊಂಡು ನಾವು ಮೀರನ್ನ ಪಡ್ಕೋಬೇಕು. ನೀವೇನೇ ಹೇಳಿದ್ರು ನಂಗೆ ಯಾಕೋ ಭಯ ಆಗ್ತಿದೆ. ಏನೋ ಅನಾಹುತ ಆಗುತ್ತೆ ಅನ್ನಿಸ್ತಿದೆ. ಏನು ಅನಾಹುತ ಆಗಕ್ಕೆ ಸಾಧ್ಯ? ಇಲ್ಲಪ್ಪ, ಅಷ್ಟು ಈಸಿಯಾಗಿ ಅವಳು ಮೀರಾನ ನಮಗೆ ಒಪ್ಪಿಸ್ತಾಳಂತ ನನಗೆ ಅನಿಸ್ತಿಲ್ಲ. ಹೌದು, ಅವಳು ಅಷ್ಟು ಕಷ್ಟಪಟ್ಟು ನಮ್ಮ ಮೀರನ ಎತ್ಕೊಂಡು ಹೋಗಿದ್ದಾಳೆ. ಅವಳಿಗೆ ನಮ್ಮ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ, ನಮ್ಮನ್ನು ಕಾಡಿಸೋದಕ್ಕೆ ಇರೋ ಒಂದೇ ಒಂದು ದಾಳ ಅಂದರೆ ಅದು ನಮ್ಮ ಮೀರ. ದೀಪಿಕಾ ಹೇಳಿದಾಗೆ ಅವಳು ಅಷ್ಟು ಈಸಿಯಾಗಿ ನಮ್ಮ ಮೀರಾ ಪಾಪನ ಕೊಟ್ಬಿಡ್ತಾಳ? ಖಂಡಿತ ಕೊಡಲ್ಲ. ಶಾರ್ವರಿ ಏನು ದಡ್ಡಿಯಲ್ಲ. ಮೀರಾನ ನಮ್ಮ ಕೈ ಕೊಟ್ಟ ಮೇಲೆ ಅವಳಿಗೆ ಉಳಿಗಾಲ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನೋಡಿ, ನಮಗೆ ಮೀರಾ ಎಷ್ಟು ಮುಖ್ಯನೋ ಅವಳಿಗೆ ಅವಳ ಅಕ್ಕ ಅಷ್ಟೇ ಮುಖ್ಯ. ಅವಳಿಗೆ ಅವಳ ಅಕ್ಕ ಸಿಗಬೇಕು ಅಂದರೆ ಬೇರೆ ದಾರಿ ಇಲ್ಲದೆ ನಮ್ಮ ಮೀರನ್ನ ನಮ್ಮ ಕೈಗಳು ಒಪ್ಪಿಸ್ಲೇಬೇಕು. ನಾವು ರಾಧಾ ಅವ್ರನ್ನ ಕರ್ಕೊಂಡು ಹೋಗೋಣ. ಅವಳು ಮೀರಾನ ಕರ್ಕೊಂಡು ಬಂದಿದ್ರಷ್ಟೇ ನಾವು ರಾಧಾ ಅವ್ರನ್ನ ಅವಳಿಗೊಪ್ಸೋಣ. ಅಣ್ಣ, ಅದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಅವಳು ಏನು ಮಾಡೋಕ್ಕೂ ಹೇಸೋಳಲ್ಲ. ಮೀರಾ ಜೊತೆಗೆ ನಿಮ್ಮಿಬ್ರಿಗೂ ತೊಂದರೆ ಮಾಡಿದ್ರೆ ಅದೇನೇ ಆದರೂ ಸರಿ, ನಾವು ಅಲ್ಲಿಗೆ ಹೋಗ್ತೀವಿ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಸರಿ, ನಾನು ನನ್ನ ಮೀರನ್ನು ಉಳಿಸ್ಕೋತೀನಿ. ನಮ್ಮ ತಲೆಯಲ್ಲಿ ಈಗ ಓಡ್ತಾ ಇರೋದು ನನ್ನ ಮೀರನ ಹುಷಾರಾಗಿ ಕರ್ಕೊಂಬರೋದಷ್ಟೇ. ತುಳಸವ್ರೆ, ಶಾರ್ವರಿ ಹೇಳಿದ ಜಾಗಕ್ಕೆ ಹೋಗೋಕ್ಕೆ ಇನ್ನೂ 2 ಗಂಟೆ ಅಷ್ಟೇ ಇದೆ. ಹೋಗಿ ರಾಧಾ ಅವ್ರನ್ನ ಕರ್ಕೊಂಡು ಬನ್ನಿ. ಅಪ್ಪ, ಇನ್ನೊಂದ್ಸಲ ಯೋಚನೆ ಮಾಡಿ. ನಾವು ನಿಮ್ಮ ಜೊತೆ ಬರ್ತೀವಿ. ಆ ಶಾರ್ವರಿಗೆ ಗೊತ್ತಾಗದಿರೋ ಹಾಗೆ ಎಲ್ಲಾದರೂ ಅಲ್ಲೇ ಇರ್ತೀವಿ. ಏನಾದರೂ ಅನಾಹುತ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಬರ್ತೀವಿ. ಅವಿ, ನಾನು ಹೇಳಿದ್ನಲ್ಲ, ನೀವು ಯಾರೂ ಬರೋದು ಬೇಡ. ನೀವೆಲ್ಲ ಮನೇಲೇ ಇರಿ, ನಮಗೇನು ಆಗೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಶ್ರೀರಸ್ತು ಶುಭಮಸ್ತು.